ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ಸು 1 kg ಚಿಕನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಕಪ್ ಮೊಸರು, 2 ಸ್ಪೂನ್ನಷ್ಟು ಸೋಂಪು ಕಾಳು ತೊಗೊಂಡಿದ್ದೀನಿ, 6 ರಿಂದ 7 ಹಸಿರು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ ಒಂದು 3-4 ಸ್ಪೂನು, ಒಂದು 3-4 ಸ್ಪೂನಷ್ಟು ಎಣ್ಣೆ, 3 ಚಕ್ರ ಮೊಗ್ಗು, 3 ಪಲಾವ್ ಎಲೆ, 3-4 ಪೀಸಷ್ಟು ಚಕ್ಕೆ, 5 ಮರಾಠಿ ಮೊಗ್ಗು, 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್, 2 ಸ್ಪೂನ್ ಅಷ್ಟು ಅಚ್ಚಕಾರ ಪುಡಿ. ಇಲ್ಲಿ ದಪ್ಪದು 4 ಈರುಳ್ಳಿ ತಗೊಂಡು ತೆಳ್ಳು ಕಟ್ ಮಾಡ್ಕೊಂಡು ಕೆಂಪಗಾಗೋವರೆಗೂ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ಟು ಪುದೀನ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಲೋಟದಷ್ಟು ಗುಡ್ ಲೈಫ್ ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ. ಮೊದಲು ನಾನಿಲ್ಲಿ ಒಂದು ಪಾತ್ರೆಗೆ ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕೋತಾ ಇದ್ದೀನಿ. ಇದಕ್ಕೆ ಎಲ್ಲ ಮಸಾಲ ಪೌಡ್ರ್ಗಳನ್ನ ಹಾಕ್ಕೊಂಡು ಆಮೇಲೆ ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3 ಸ್ಪೂನ್ ತುಪ್ಪ, 3 ಸ್ಪೂನ್ ಎಣ್ಣೆ, 1 ಕಪ್ ಮೊಸರು, 2 ಸ್ಪೂನ್ ಸೋಂಪು, ರುಚಿಗೆ ತಕ್ಕಷ್ಟು ಉಪ್ಪನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಅಂಟ್ಕೋಬೇಕು. ಇದನ್ನು 10 ನಿಮಿಷ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಕಡೆ ಇಟ್ಕೋತಾ ಇದ್ದೀನಿ. ಒಂದು ಕಡೆ ಡ್ರೈ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಬಾಸುಮತಿ ರೈಸ್ನ ಅರ್ಧ ಅನ್ನ ಆಗೋವರೆಗೂ ಬೇಯಿಸ್ಕೊಂಡು ಇಟ್ಕೋತಾ ಇದ್ದೀನಿ. ಮೊದಲು ನಾನಿಲ್ಲಿ ದಪ್ಪ ತಳ ಇರುವಂಥ ಒಂದು ಹಂಚನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಂಚು 5 ರಿಂದ 10 ನಿಮಿಷ ಚೆನ್ನಾಗಿ ಕಾದ್ಮೇಲೆ ಅದ್ರ ಮೇಲೆ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥ ಪಾತ್ರೆನ ಇಟ್ಟಿದ್ದೀನಿ. ಅದು 2-3 ನಿಮಿಷ ಆದಮೇಲೆ ಅದಕ್ಕೆ ಮಾಡಿ ಇಟ್ಕೊಂಡಿರುವಂಥ ಅರ್ಧ ಬೆಂದಿರೋಂಥ ಅನ್ನನ ಹಾಕೋತಾ ಇದ್ದೀನಿ. ಅನ್ನನ ಒಂದು ಲೇಯರ್ ಹಾಕಿದ್ಮೇಲೆ ಸುತ್ತಲೂ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಬಾಸುಮತಿ ಅಕ್ಕಿಯನ್ನು ತುಂಬ ಉದುದ್ರಾಗಿರುತ್ತೆ. ಈಗ ಅದ್ರ ಮೇಲೆ ನಾನು ಕರೆದಿಟ್ಕೊಂಡಿರೋಂಥ ಈರುಳ್ಳಿನ ಫುಲ್ ಅದನ್ನು ಕೂಡ ಹೀಗೆ ಪಾತ್ರೆ ತುಂಬ ಸುತ್ತಲೂ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಅದ್ರ ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅದನ್ನು ಕೂಡ ಹಾಕ್ಕೊಂಡು ಪಾತ್ರೆ ತುಂಬ ಅದನ್ನು ಕೂಡ ಸುತ್ತಲೂ ಸ್ಪ್ರೆಡ್ ಮಾಡ್ಕೋತೀನಿ. ಮತ್ತೆ ಅದ್ರ ಮೇಲೆ ಇನ್ನೊಂದು ಲೇಯರು ಅನ್ನ ಹಾಕೋತಾ ಇದ್ದೀನಿ. ಅದನ್ನು ಹಾಗೇನೆ ಮಿಕ್ಕಿರೋ ಪೂರ್ತಿ ಅನ್ನನ ಅದ್ರ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಪಾತ್ರೆ ಸುತ್ತಲೂ ಕೂಡ ಫುಲ್ ಸ್ಪ್ರೆಡ್ ಮಾಡ್ಕೋತೀನಿ. ಇದರಲ್ಲಿ ಹುರಿದಿಟ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ, ಪುದೀನ ಎಲ್ಲ ಬೇಯೋದ್ರಿಂದ ಬಿರಿಯಾನಿಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗಾಗಿ ನಾವು ಹುರಿದಿಟ್ಕೊಂಡಿರೋಂಥ ಈರುಳ್ಳಿ ತುಂಬ ಜಾಸ್ತಿನೇ ಹಾಕೋಬೇಕು ನಾವು. ಮತ್ತೆ ನೋಡಿ ಅದ್ರ ಮೇಲೆ ಮತ್ತೆ ನಾನು ಹುರಿದಿಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ, ಪುದೀನ ಎಲ್ಲದನ್ನು ಮತ್ತೆ ಇನ್ನೊಂದು ಲೇಯರ್ ಥರನೇ ಮತ್ತೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ದಮ್ ಬಿರಿಯಾನಿಲಿ ಇದನ್ನ ಲೇಯರ್ ಹಾಕೊಳ್ಳೋದ್ರಿಂದನೇ ಸ್ಮೆಲ್ಲು, ಟೇಸ್ಟ್ ಎರಡೂ ಕೂಡ ಜಾಸ್ತಿ ಇರುತ್ತೆ. ಈಗ ನೋಡಿ ಫುಲ್ ಕವರ್ ಆಗಿ ಮುಚ್ಚುವಂಥದ್ದು ಒಂದು ಮುಚ್ಚುಳ್ಕ ಮುಚ್ತಾ ಇದ್ದೀನಿ. ಇದನ್ನು 10 ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಕಮ್ಮಿ ಉರಿಲೇನೆ ಹಬೆಲೇನೆ ಅದು ಚೆನ್ನಾಗಿ ಬೇಯಬೇಕು. ಈಗ ನೋಡಿ ಎಷ್ಟು ಘಮ ಅಂತ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಷ್ಟು ಉದುದ್ರಾಗಿ ಹೋಟೆಲ್ ಸ್ಟೈಲ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ನಿಮಗೆ ಯಾವುದೇ ಹೋಟೆಲ್ ಬಿರಿಯಾನಿ ಕೂಡ ಇಷ್ಟ ಆಗೋದಿಲ್ಲ. ಇದೇ ಥರ ಮನೆಯಲ್ಲೇ ಹೋಟೆಲ್ ಸ್ಟೈಲ್ ದಮ್ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಇತ್ತು ಅಂತ.